ಇವತ್ತೊಂಚೂರು ಬೇಗ ಹೊರಟಿದ್ರಿಂದ ಆನ್ ದಿ ವೇ ಟಿಫನ್ ಮಾಡಿಕೊಂಡು ಹಾಗೆ ಬಿಲ್ಡಿಂಗ್ ಹತ್ರ ಬಂದ್ವಿ. ಇದೇ ನೋಡಿ ಇವತ್ತು ಕೆಲಸ ಮಾಡ್ತಿರೋ ಬಿಲ್ಡಿಂಗು. 2 ಫ್ಲೋರು ಕೆಲಸ ಇದೆ, ಬಟ್ ಇನ್ನು ಮೇಲ್ಗಡೆ ಐಟಮ್ ತೆಗ್ದಿಲ್ಲ ಅಂತ ಏನು ಕೆಲಸ ಮಾಡಿಲ್ಲ. ಆಲ್ರೆಡಿ ಕಟಿಂಗ್ ಹಾಕ್ಕೊಂಡ್ವಿ ನೋಡಿ, ಫುಲ್ ನೀಟ್ ಕಟಿಂಗ್ ಹಾಕ್ಕೊಂಡ್ವಿ. ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಈ ಕರೆಂಟ್ ದಾರದ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಇದು ನೋಡಿ, ಇದೊಂಚೂರು ಚಿಪ್ಪಿಂಗ್ ಹೊಡ್ಕೊಂಡ್ವಿ ಮತ್ತು ಕರೆಂಟ್ ಹೋಯ್ತು. ನಾವಿದ್ದು ಕೆಲಸ ಮಾಡ್ತಿರೋದು ಏರ್ಪೋರ್ಟ್ ಹತ್ರ, ಏರ್ಪೋರ್ಟ್ ರೋಡಲ್ಲಿ ಚಿಕ್ಕಜಾಲದಲ್ಲಿ. ಆದರೂ ಇಲ್ಲೂ ಕರೆಂಟ್ ತೆಗಿತಾರೆ ಅಂತ ಗೊತ್ತಿರಲಿಲ್ಲ ಇವರು. ಅದು ಈ ರೇಂಜ್ಗೆ 1 ಅವರ್ ಬಿಟ್ಟು 1 ಅವರ್ ತೆಗಿತಾರೆ ಅಂತ 1 ಅವರ್ ಕೊಡ್ತಾರಂತೆ. ಈ ಥರ ಆಗಿದ್ದರಿಂದ ನಮ್ಮ ಕೆಲಸ ಒಂಚೂರು ಲೇಟ್ ಆಯಿತು. ಮಧ್ಯಾಹ್ನಕ್ಕೆಲ್ಲ ಮುಗಿಬೇಕಾಯ್ತದ ಕೆಲಸ, ಒಂಚೂರು ಲೇಟಾಗಿ ಮುಗೀತು. ಆಲ್ಮೋಸ್ಟ್ ಅಲ್ಲಿ ಮನೆಗೆ ಹೋಗೋಷ್ಟೊತ್ತಿಗೆ 5 ಗಂಟೆ ಆಯಿತು. ನಾವು ಬೆಳಿಗ್ಗೆ 6 ಗಂಟೆಗೆ ಹೊರಟು ಬಂದ್ರು. ನೋಡಿರಿ, ಕೆಲಸ ಇಲ್ಲದೆ ಆರಾಮಾಗಿ ಕೂತ್ಕೊಂಡಿದ್ದೀವಿ ಕರೆಂಟ್ ಹೋಗಿರೋದ್ರಿಂದ. ಕರೆಂಟ್ ಬಂದಮೇಲೆಲ್ಲ ಪಟ ಪಟ ಅಂತ ಒಂಚೂರು ಕೆಲಸ ಮುಗಿಸ್ಕೊಂಡು ಎಲ್ಲ ಪೈಪೆಲ್ಲ ಸೆಟ್ ಮಾಡಿ ನಮ್ಮಣ್ಣ ಅದಕ್ಕೆ ಪ್ಯಾಕ್ ಮಾಡ್ತವ್ರೆ. ನಾನು ಹಂಗೆ ಒಂಚೂರು ವೀಡಿಯೋ ಮಾಡ್ಕೊಂಡೆ, ಎಲ್ಲ ಇಂಜಿನಿಯರ್ಗೂ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಹಂಗೆ ನಾಳೆಗೊಂದು ಕೆಲಸ ಬಂದಿತ್ತು, ಮೋಲ್ಡ್ ಹಾಕೋದು. ಅದಕ್ಕೆ ಹೆಂಗೈತೆ ಬಿಲ್ಡಿಂಗ್ ಅಂತ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಏರಿಯಾದಲ್ಲೇ ಇದ್ದಿದ್ದರಿಂದ ಬಂದು ಎಲ್ಲ ನೋಡಿದ್ವಿ. ಹೈಟ್ ಅಂತ ನೋಡೋಕೆ ಸಾಕತ್ತು ಭಯ ಆಗ್ತಿತ್ತು ಗುರು. ಹಂಗೆ ನಮ್ಮ ಎಣ್ಣೆ ಹಾಕ್ಸಿದ್ವಿ. ನಾಳೆ ಊರಿಗೆ ಹೋಗ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಇವತ್ತು ಒಂಚೂರು ಜಾಸ್ತಿನೇ ಪೆಟ್ರೋಲ್ ಹಾಕ್ಸ್ಬಿಟ್ವಿ. ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬಂದು ನಾನು ನಮ್ಮ ಅಣ್ಣ ಒಂಚೂರು ಪಾನಿಪುರಿನ ಗೋಬಿ ತಿನ್ಕೊಂಡ್ವಿ. ಯಾಕೆಂದರೆ ಆಲ್ರೆಡಿ ಒಂಚೂರು ಲೇಟ್ ಆಗಿತ್ತು. ಇಲ್ಲೆಲ್ಲ ಹುಡುಗರು ಗಣೇಶನ ಕುಣಿಸಿದ್ರು ಇವತ್ತು. ಅದಕ್ಕೆ ಎಲ್ಲ ಸುತ್ತ ಇಡೀ ಏರಿಯಾಗೆ ಲೈಟಿಂಗ್ಸ್ ಹಾಕ್ಸ್ಬಿಟ್ಟಿದ್ರು. ನಮ್ಮ ಜಾನು ನೋಡ್ರಿ ವೀಡಿಯೋ ಮಾಡ್ತಿದ್ರು, ಹೋಗಿ ಬಚ್ಚಿಕಂತವಳೆ. ಇಲ್ಲ ತೋರಿಸ್ಬೇಡ ಅಂತ. ಆದರೂ ನಾವು ಬಿಡಬೇಕಲ್ಲ. ಹಂಗೆ ಕರ್ಕೊಬಂದು ಜಾನಿಗೆ ಏನೇನು ಬೇಕು ಅಂತ ತಿಂಡಿ ಕೊಡ್ಸ್ಕೊಂಡು ಹೋಗೋಣ ಅಂತ ಕರ್ಕೊಬಂದ್ವಿ. ಅಂಗಡಿಲಿರೋ ಅರ್ಧಕ್ಕರ್ಧ ಐಟಮ್ ಕೊಡಿಸಿದ್ದಾಯ್ತು.